2023ನೇ ಸಾಲಿನ ಹಜ್ ಯಾತ್ರಿಗರ ವಿಮಾನಯಾನ ಉದ್ಘಾಟನಾ ಸಮಾರಂಭ ಬೆಂಗಳೂರಿನಲ್ಲಿ ನಡೆಯಿತು. ಸಿಎಂ ಸಿದ್ದರಾಮಯ್ಯ, ಮುನಿಯಪ್ಪ, ಕೃಷ್ಣ ಬೈರೇಗೌಡರು ಹಾಗೆ ಎಲ್ಲಾ ಮುಸ್ಲಿಂ ಶಾಸಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ರೋಷನ್ ಬೇಗ್ ರವರು ಸಿಎಂ ಸಿದ್ದರಾಮಯ್ಯ ಹಾಗೆ ಜಮೀರ್ ಅಹಮದ್ಗೆ ಶುಭ ಕೋರಿ ಕೈ ಕುಲುಕಿದ ಘಟನೆ ಕೂಡ ಕಾಣ್ಲಿಕ್ಕೆ ಸಿಕ್ತು. ಬೆಳಗಾವಿ ವಿಧಾನಸಭಾ ಕ್ಷೇತ್ರದ ಲೆಕ್ಕದಲ್ಲಿ ರಾಜ್ಯದಲ್ಲೇ ಎರಡನೇ ಅತಿ ದೊಡ್ಡ ಜಿಲ್ಲೆ. ಆಡಳಿತಾತ್ಮಕ ಜೊತೆಗೆ ರಾಜಕೀಯ ಕಾರಣಕ್ಕೆ ಆಗಾಗ್ಗೆ ಜಿಲ್ಲಾ ವಿಭಜನೆಯ ಮಾತು ಗಾಳಿಯಲ್ಲಿ ತೇಲುತ್ತಲೇ ಇರುತ್ತೆ. ಇವತ್ತು ಈ ಗಾಳಿ ಮಾತಿಗೆ ಶಕ್ತಿ ತುಂಬಿದ್ದಾರೆ ನೂತನ ಸಚಿವೆ ಹೆಬ್ಬಾಳ್ಕರ್. ಜಿಲ್ಲಾ ವಿಭಜನೆ ಆಗಬೇಕು, ಆಡಳಿತ ದೃಷ್ಟಿಯಿಂದ ಆಗಲೇಬೇಕು. ಬೆಳಗಾವಿ ವಿಭಜನೆ ಕೂಗು ಜೋರಾಗಿದೆ. ಈ ಬಾರಿ ಕಾಂಗ್ರೆಸ್ನ ಸಚಿವರೇ ಜಿಲ್ಲೆ ಒಡೆಯಬೇಕು ಎನ್ನುತ್ತಿದ್ದಾರೆ. ಅಭಿವೃದ್ಧಿ ಆಗಲೇಬೇಕು ಅಂದ್ರೆ ಜಿಲ್ಲೆ ಒಡೆಯಿರಿ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ ಆಗ್ರಹಿಸಿದ್ದಾರೆ. ಅಭಿವೃದ್ಧಿ ತ್ವರಿತಗತಿಯಲ್ಲಿ ಆಗಬೇಕು ಅಂತಂದ್ರೆ ಜಿಲ್ಲಾ ವಿಭಜನೆ ಆಗಬೇಕು. ಅದು ಎಲ್ಲರ ಒಂದು ಸಹಮತದಿಂದ ಆಗಬೇಕು. ಬರೀ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ಅಥವಾ ಪ್ರಕಾಶ್ ಹುಕ್ಕೇರಿ ಅವರ ಹೇಳಿಕೆ, ಸತೀಶ್ ಅಣ್ಣನ ಹೇಳಿಕೆ ಅದು ಅಪ್ರಸ್ತುತ. ಆಡಳಿತ ದೃಷ್ಟಿಯಿಂದ ಆಗಲೇಬೇಕಾದ್ರೆ ಪ್ರಶ್ನೆ ಅಲ್ಲ. ನಾವು ಮುಖ್ಯಮಂತ್ರಿಗೆ ಒತ್ತಡ ಮಾಡ್ತೀವಿ. ನಾವು ವಿರೋಧ ಪಕ್ಷದಾಗಿದ್ದಾಗ ಹೇಳಿದ್ವಿ, ಹಿಂದೆ ನಾವು ಮಂತ್ರಿಗಳಿದ್ದಾಗ ಹೇಳಿದ್ವಿ. ಇವು ಕೂಡ ಬಹಳ ದೊಡ್ಡ ಜಿಲ್ಲೆ ಇದು ನಡೆಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಇಷ್ಟು ದೊಡ್ಡ ಜಿಲ್ಲೆ, 50 ಲಕ್ಷ ಜನ ಇದ್ದಾರೆ, 18 ಜನ MLA, 2.5 MP ಇದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ 18 ವಿಧಾನಸಭೆ, 2 ಲೋಕಸಭಾ ಕ್ಷೇತ್ರಗಳಿವೆ, 506 ಗ್ರಾಮ ಪಂಚಾಯಿತಿಗಳಿವೆ, 14 ತಾಲೂಕುಗಳಲ್ಲಿ 55 ಲಕ್ಷ ಜನಸಂಖ್ಯೆ ಇದೆ. ಚಿಕ್ಕೋಡಿ, ಗೋಕಾಕ್, ಹುಕ್ಕೇರಿ, ಅಥಣಿ, ಖಾನಾಪುರ ದೂರ ಇದ್ದು ಜಿಲ್ಲಾ ಕೇಂದ್ರಕ್ಕೆ ಬರಲು 100 ರಿಂದ 200 ಕಿಲೋಮೀಟರ್ ಕ್ರಮಿಸಬೇಕು. ಒಂದು ವೇಳೆ ಬೆಳಗಾವಿ ಜಿಲ್ಲೆ ಒಡೆದ್ರೆ ಬೆಳಗಾವಿ, ಗೋಕಾಕ್, ಚಿಕ್ಕೋಡಿ ಜಿಲ್ಲೆಗಳು ಉದಯಿಸಬಹುದು. ಗೋಕಾಕ್ ಬಿಟ್ಟರು ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ಆದರೂ ಅಚ್ಚರಿ ಇಲ್ಲ. ಒಂದ್ ಕಡೆ ಜಿಲ್ಲೆ ಒಡೆಯೋ ಮಾತು, ಮತ್ತೊಂದ್ ಕಡೆ ಒಡೆದ ಜಿಲ್ಲೆ ಒಂದು ಮಾಡೋ ಪ್ರಸ್ತಾಪ. ಬಿಜೆಪಿ ಆಡಳಿತದಲ್ಲಿದ್ದಾಗ ಇಬ್ಬಾಗವಾಗಿದ್ದ ಬಳ್ಳಾರಿಯನ್ನ ಮತ್ತೆ ಒಂದುಗೂಡಿಸಬೇಕು ಅಂತ ಸಚಿವ ಬಿ ನಾಗೇಂದ್ರ ಆಗ್ರಹಿಸಿದ್ದಾರೆ. ಜನಪ್ರತಿನಿಧಿಗಳು ಒಪ್ಪಿದ್ರೆ ಸಿಎಂ ಜೊತೆ ಚರ್ಚೆ ಮಾಡ್ತೇನೆ ಅಂತ ಕೂಡ ತಿಳಿಸಿದ್ದಾರೆ. ನಮ್ಮ ಜಿಲ್ಲೆ ಇವತ್ತಿಗೂ ನಾವು ದೊಡ್ಡ ಜಿಲ್ಲೆ ಆಗಿರ್ಬೇಕಂತೇಳಿ ನಮಗೆ ಇದೆ, ಮನಸ್ಸಿದೆ ನಮಗೆ. ಆದರೂ ಕೂಡ ನಮಗೆಲ್ಲ ಒಂದು ಕೊರಗಿದೆ. ಹಂಪಿ ನಮ್ಮ ಜಿಲ್ಲೆಗಿಲ್ಲ, ಡ್ಯಾಮು ನಮ್ಮ ಜಿಲ್ಲೆಗಿಲ್ಲ. ನಾವೆಲ್ಲರೂ ಕೂಡ ದೂರ ಆಗಿದ್ದೀವಿ ಅನ್ನೋಂಥ ಭಾವನೆ ಇದೆ. ಅವ್ರು ಏನಾದರೂ ಬಂದು ನಮ್ಮಲ್ಲಿ ಸೇರ್ಕೊಳ್ಳೋಕ್ಕೆ ಅವ್ರು ಇಷ್ಟಪಟ್ಟರೆ ನಾವು ಖಂಡಿತವಾಗಿ ಕೂಡ ಸ್ವಾಗತ ಮಾಡ್ತೀವಿ, ಡಿಸ್ಕಸ್ ಮಾಡಿ. ಮತ್ತೊಂದ್ ಕಡೆ ಸಿಕ್ತಿರೋ ಚಿಕ್ಕ ಪುಟ್ಟ ಮ್ಯಾಟ್ರನ್ನೂ ಕೂಡ ಬಿಡದೆ ಸರ್ಕಾರವನ್ನ ಕಟ್ ಹಾಕೋ ಯತ್ನ ಮಾಡ್ತಿದೆ ವಿರೋಧ ಪಕ್ಷ ಬಿಜೆಪಿ. ಆದ್ರೆ ಆಡಳಿತದಲ್ಲಿದ್ದವರು ವಿರೋಧ ಪಕ್ಷದ ಸ್ಥಾನಕ್ಕೆ ಇಳಿದಿದ್ ಯಾಕೆ ಅನ್ನೋದನ್ನೇ ಇವತ್ತು ಚರ್ಚೆ ಮಾಡಿಕೊಂಡಿದ್ದಾರೆ ಕೇಸರಿ ನಾಯಕರು. ವಿಧಾನಸಭೆ ಚುನಾವಣೆಯಲ್ಲಿ ದಯನೀಯವಾಗಿ ಸೋತ ಬಿಜೆಪಿ ಆತ್ಮಾವಲೋಕನಕ್ಕೆ ಕೈ ಹಾಕಿದೆ. ಹಿಂಗೆ ಆದ್ರೆ ಲೋಕಸಭೆ ಚುನಾವಣೆಯಲ್ಲೂ ಮುಖಭಂಗ ಪಕ್ಕಾ ಅಂತ ಕೇಸರಿ ಸೇನೆ ಅರ್ಥ ಮಾಡಿಕೊಂಡಿದೆ. ಇವತ್ತು ಇಲ್ಲವೇ ನಾಳೆ ಧರ್ಮೇಂದ್ರ ಪ್ರಧಾನ್ ರಾಜ್ಯಕ್ಕೆ ಆಗಮಿಸಿ ಸೋಲಿನ ಪರಾಮರ್ಶೆ ನಡೆಸಲಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ 66 ಸ್ಥಾನಕ್ಕೆ ಕುಸಿದಿದ್ಯಾಕೆ? 40% ಆರೋಪವೇ ದೊಡ್ಡ ಪೆಟ್ಟು ಕೊಟ್ಟಿದ್ಯಾ? ಶೆಟ್ಟರ್, ಲಕ್ಷ್ಮಣ ಸವದಿ ಪಕ್ಷ ಬಿಟ್ಟಿದ್ದಕ್ಕೆ ಹಿನ್ನಡೆಯಾಯ್ತಾ? ಟಿಕೆಟ್ ಹಂಚಿಕೆ ಪ್ರಯತ್ನ ವರ್ಕೌಟ್ ಆಗಿಲ್ವಾ? ದೊಡ್ಡವರ ಪ್ರಚಾರ ಕೈ ಹಿಡಿಯಲಿಲ್ವಾ? ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಬಿಜೆಪಿಗೆ ಹಿನ್ನಡೆಯಾಯ್ತಾ ಎಂದು ಚರ್ಚೆ ನಡೆಯಲಿದೆ. ಬಿಜೆಪಿ ಸಭೆಯಲ್ಲೇ ರಾಜ್ಯಾಧ್ಯಕ್ಷ, ವಿಪಕ್ಷ ನಾಯಕರ ಆಯ್ಕೆ ಆಗಲಿದ್ದು, ವಿಪಕ್ಷ ನಾಯಕರಾಗಿ ಮಾಜಿ ಸಿಎಂ ಬೊಮ್ಮಾಯಿ ಆಯ್ಕೆಯಾಗುವ ನಿರೀಕ್ಷೆ ಇದೆ. ಪಂಚಮಸಾಲಿ ಲಿಂಗಾಯತ ನಾಯಕ ಯತ್ನಾಳ್, ಪ್ರಭಾವಿ ಶಾಸಕ ಬೆಲ್ಲದ ಹೆಸರು ಮುಂಚೂಣಿಯಲ್ಲಿದೆ. ಶೋಭಾ ಕರಂದ್ಲಾಜೆ, ಸಿಟಿ ರವಿ, ಅಶ್ವತ್ಥ ನಾರಾಯಣ್ ಹೆಸರು ಬಿಜೆಪಿ ರಾಜ್ಯಾಧ್ಯಕ್ಷರ ರೇಸ್ನಲ್ಲಿದೆ. ಅಧ್ಯಕ್ಷರಾಗಲಿಕ್ಕೆ, ಅಪೋಸಿಷನ್ ಲೀಡರ್ ಆಗಲಿಕ್ಕೆ ನಾನು ಡಜನ್ ಗಟ್ಟಲೆ ಪಟ್ಟಿಯನ್ನು ನಿಮಗೆ ಕೊಡಬಲ್ಲೆ. ಎಲ್ಲರೂ ಇದ್ದಾರೆ. ಅಧ್ಯಕ್ಷರ ಆಯ್ಕೆಯ ಪ್ರಕ್ರಿಯೆ ಬಗ್ಗೆ ನಾನು ತುಂಬ ಯಾಕೆ ಮಾತಾಡೋದಿಲ್ಲ ಅಂತ ಹೇಳಿದರೆ ಅದು ಪಾಲ್ಟಿಗೆ ಬಿಟ್ಟದ್ದು.